ಹೇಳಿ. ದೇವರ ಆಶೀರ್ವಾದ. ಡಿ ಕೆ ಶಿವಕುಮಾರ್ ಫಸ್ಟ್ ಫೋನ್ ಹೇಳಿ ಹೇಳಿ. ನಮ್ಮ ಜೊತೆ ಜಗದೀಶ್ ಅಧಿಕಾರಿ ಅವರಿದ್ದಾರೆ. ಒಂದು ಸ್ಫೋಟಕ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ. ಜಗದೀಶ್ ಅಧಿಕಾರಿ ಹೇಳಿ. ಸ್ಫೋಟಕ ಮಾಹಿತಿಯೆಲ್ಲ ಇದ್ದ ವಿಷಯ. ಕರ್ನಾಟಕದ ರಾಜಕಾರಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇವತ್ತಿನಿಂದ 1.5 ತಿಂಗಳೊಳಗೆ ಮೂಲ ಕಾಂಗ್ರೆಸ್ಸಿಗರಾಗಿರತಕ್ಕಂಥ ನನ್ನ ಆತ್ಮೀಯ ಮಿತ್ರರೂ ಆಗಿರತಕ್ಕಂಥ ಡಿ ಕೆ ಶಿವಕುಮಾರರವರು 100ಕ್ಕೆ 100 ಪಾಲು ದೇವರ ಇಚ್ಛೆಯ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿ. ಇದು ಶತಸಿದ್ಧ. ಯಾವುದೇ ವೇದಿಕೆಯಲ್ಲಿ ಎಲ್ಲಿಯೂ ನಾನು ಹೇಳಬಲ್ಲ. ಇದರಲ್ಲಿ ಯಾವುದೇ ವಿಷಯ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಂದು ಸಕ್ರಿಯ ಸದಸ್ಯರೇ ಆಗಿರುವ ನೀವು ಅವರ ಜೊತೆ ಕೈ ಜೋಡಿಸ್ತೀರಿ ಅಂತ ಹೇಳುವ ಮಾಹಿತಿ, ಇದರ ಬಗ್ಗೆ ನೀವೇನು? ಸ್ವಾಮಿ, ನಾನು ರಾಜಕಾರಣದಲ್ಲಿ ಜಾತಿ ಮತ್ತು ಪಕ್ಷದ ವಿಚಾರ ಹೇಳುವುದಿಲ್ಲ. ನಾನು ಈವಾಗಲೂ ಭಾರತೀಯ ಜನತಾ ಪಾರ್ಟಿ. ಆದರೆ ನಾನು ಆತ್ಮೀಯ ಮಿತ್ರನ ಹೇಳಿಕೆಯನ್ನು ಬಯಸ್ತೇನೆ. ಮೂಲ ಕಾಂಗ್ರೆಸ್ಸಿಗರು ಕರ್ನಾಟಕದ ಮುಖ್ಯಮಂತ್ರಿ ಆಗದೆ ಹಲವು ವರ್ಷ ಆಯಿತು. ಹಾಗಾಗಿರುವಾಗ ನಾನು ಕೂಡ ಮೂಲ ಕಾಂಗ್ರೆಸ್ಸಿಗನಾಗಿದ್ದವ, ನಾವು ಒಟ್ಟಿಗಿದ್ದವರು. ನಾನು ಅದನ್ನು ಖುಷಿ ಪಡಿತೇನೆ, ಸಂತೋಷ ಪಡಿತೇನೆ. ದೇವರ ಹತ್ರ ಕೂಡ ಪ್ರಾರ್ಥನೆ ಮಾಡ್ತೇನೆ. ಇದು ದೇವರ ಇಚ್ಛೆ ಪ್ರಕಾರ ಅವರಿಗೆ ನಸೀಬು ಕೂಡ ಉಂಟು, ಸ್ಟಾರ್ ಉಂಟು. ಅವರು 100ಕ್ಕೆ 100 ಪಾಲು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಅಲ್ಲ, ನಾನು ಕೇಳ್ತಾ ಇರೋದು ಅವ್ರ ಜೊತೆ ನೀವು ಕೂಡ ಇನ್ನು ಪಕ್ಷಾಂತರ ಮಾಡುವಂಥ ಯೋಚನೆಯನ್ನು ಮಾಡಿದ್ದೀರಾ ಅಂತ. ಅದೇನು ಯೋಚನೆ ಮಾಡಲಿಲ್ಲ. ಅವರು ಮುಖ್ಯಮಂತ್ರಿ ಆದರೆ ನಮಗೆ ಭಾಳ ಸಂತೋಷ ಅನಿಸ್ತದೆ. ಆದರೆ ನಾನು ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೇನೆ. ಕಾಲ ಬರುವಾಗ ನೋಡೋಣ. ಅಲ್ಲ, ಅನೇಕ ಮಂದಿಯ ಜೊತೆ ನೀವು ಕಾಂಗ್ರೆಸ್ಸಿನವರ ಜೊತೆ ನೀವು ಕಾಣಿಸಿಕೊಂಡಿದ್ದೀರಿ. ಇತ್ತೀಚೆಗೆ ಅವ್ರ ಜೊತೆ ಒಂದು ಸ್ನೇಹ ಸಂಬಂಧದಲ್ಲಿ ಕೂಡ ಭಾಗವಹಿಸಿದಿರಿ. ಈ ಎಲ್ಲ ಹಿನ್ನೆಲೆಯನ್ನು ನೋಡುವಾಗ ಮತ್ತೆ ಯಾಕೋ ಅಧಿಕಾರಿಯವರು ಮಾತೃಪಕ್ಷಕ್ಕೆ ಮರಳುವ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ ಅಲ್ಲ. ನಾವು ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದ್ರೂ ಡಿ ಕೆ ಶಿವಕುಮಾರ್ ಮತ್ತು ಇತರ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದೇವೆ. ಆದರೆ ನಾನು ಇನ್ನೂ ಕೂಡ ಕಾಂಗ್ರೆಸ್ಸಿಗೆ ಸೇರುವಂಥ ಯೋಚನೆಯನ್ನು ಇನ್ನೂ ಮಾಡಲಿಲ್ಲ. ನಾನು ಬಯಸಿದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಮತ್ತೆ ನೋಡೋಣ, ಯೋಚನೆ ಮಾಡುವ. ಅಂದರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ. 100ಕ್ಕೆ 100 ಪಾಲು ಬದಲಾವಣೆಯ ವಿಚಾರಕ್ಕಿಂತಲೂ ಇದು ಆಗುವಂಥದ್ದು ಶತಸಿದ್ಧ. ಅಲ್ಲ, ಹಲವು ಬಾರಿ ಈ ಒಂದು ಮಾತುಗಳು ಕೇಳಿ ಬಂತ, ಆದರೆ ಏನೂ ಆಗಿರಲಿಲ್ಲಲ್ಲ. ಹಾಗಾದಿದ್ದರೂ ಇದನ್ನು ನೋಡಿ, ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಿದವರು, ಕಾಂಗ್ರೆಸ್ಸನ್ನು ಕಟ್ಟಿದವರು. ಇವತ್ತು ಏನು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಸೋಲಿಸಿ ಕರ್ನಾಟಕದಲ್ಲಿ 130 ಸೀಟುಗಳಿಗೆ ಈ ಹೈಯೆಸ್ಟ್ ಮೆಜಾರಿಟಿ ಬರಲಿಕ್ಕೆ ಮೂಲ ಕಾರಣನೇ ಡಿ ಕೆ ಶಿವಕುಮಾರ್ ಅದಿರ್ಬೋದು. ಆದರೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಯವರು ಹೇಳಿದರು ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ, ನಮ್ಮಲ್ಲಿ ಯಾವುದೇ ಅಂತಹ ಮಾತುಗಳು ಇಲ್ಲ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಅಲ್ಲಗಳೆದಿದ್ದಾರಲ್ಲ. ಮತ್ತು ನೀವು ಹೇಗೆ ಹೇಳ್ತೀರಿ? ನಾನು ನನ್ನ ಜೀವಮಾನದ ರಾಜಕಾರಣದಲ್ಲಿ ಜನಾರ್ದನ ಪೂಜಾರಿಯ ನಾನು ಮತ್ತು ಡಿ ಕೆ ಶಿವಕುಮಾರ್ ಶಿಷ್ಯಂದಿರಾಗಿ 75% ನಾನು ಕಾಂಗ್ರೆಸ್ಸಲ್ಲಿ ಕಂಡುಕೊಂಡಿದ್ದೇನೆ. ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ನೋಡಿದ್ದೇನೆ. ಕಾಂಗ್ರೆಸ್ನಲ್ಲಿ ನನಗೆ ಆವಾಗ ಎಲ್ಲ ಸವಲತ್ತುಗಳು ಸಿಕ್ಕಿತ್ತು. ಬೇರೆ ಒಬ್ಬರಿಬ್ಬರ ಮನಸ್ಸಿನ ಬೇಸರದ ಪಕ್ಷವನ್ನು ಬಿಟ್ಟಿದ್ದೇನೆ. ಆದರೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ಸಿನ ವಿಚಾರದ ಮೇಲೆ ನಾನು ಆ ಪಕ್ಷದ ಸಿದ್ಧಾಂತವನ್ನು ಅರಿತಿದ್ದರಿಂದಾಗಿ ನಾನು ಹೇಳೋದು ಡಿ ಕೆ ಶಿವಕುಮಾರಿಗೆ ಹೈಕಮಾಂಡ್ ಘೋಷಣೆಯನ್ನು ಮುಖ್ಯಮಂತ್ರಿಯಾಗಿ ಮಾಡ್ತದೆ. ಅದಕ್ಕೆ ಬೇಕಾದಂಥ ತಯಾರಿಗಳೆಲ್ಲ ನಡೆದಿದೆ ಅಂತ ಹೇಳ್ತೀರಾ? ಎಲ್ಲ ನಡೆದಿದೆ. ಯಾವ ರೀತಿ? ಎಲ್ಲ ಪಕ್ಷದ ಹೈಕಮಾಂಡಲ್ಲಿ ಏನು ಅವರ ಪಕ್ಷದಲ್ಲಿ ಏನು ನಡೀಲಿಕ್ಕೆ ಉಂಟು. ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ರಾಜೀವ್ ಗಾಂಧಿಯವರೇ ಮೊನ್ನೆವರೆಗೆ ಕೂಡ ಆ ಸಿದ್ಧಾಂತದ ಪ್ರಕಾರ ಆಗಿದೆ. ಆ ಪ್ರಕಾರನೇ ಆಗ್ತದೆ ಇವರಿಗೆ ಕೂಡ. ಇವರು ಹೈಕಮಾಂಡಿಗೆ ಭಾಳ ಹತ್ತಿರದಲ್ಲಿದ್ದಾರೆ. ಪಕ್ಷಕ್ಕೆ ಅವರ ಕೊಡುಗೆ, ಪಕ್ಷದಲ್ಲಿ ಅವರಿಗೆ ಕೂಡ ನನಗೆ ಆದಾಗೆ ಅನ್ಯಾಯ ಆಗಿತ್ತು. ಆದರೆ ಅವರು ಪಕ್ಷ ಬಿಡಲಿಲ್ಲ. ಅವರಿಗೆ ಟಿಕೆಟ್ ಡ್ರಾಪ್ ಆಗಿದೆ. ಸಾಕನೂರಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಅನ್ಯಾಯ ಮಾಡಿದರು ಹಿರಿಯವರು ಕೆಲವರು. ಆದರೂ ಅವರು ಪಕ್ಷ ಬಿಡಲಿಲ್ಲ. ಹಾಗಾಗಿ ಸ್ಥಾನಮಾನದಲ್ಲಿದ್ದಾರೆ. ನವೆಂಬರಲ್ಲಿ ಆಗುವಂಥ ಒಂದು ಘಟನೆ ಆಗೇ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನಿಮ್ಮದು? 100ಕ್ಕೆ 100.
ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಹಾಗಾದರೆ ಹೊಸ ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ. ಗುಡ್ ನ್ಯೂಸ್. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ.